ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ನಾನು ಸ್ವಲ್ಪ ತೂಕ ಜಾಸ್ತಿ ಆಗಿದ್ದೀನಿ ಅಂತೇಳಿ ಈಗ ಕಳೆದ 23 ದಿನದಿಂದ ನಾನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಸಿಂಪಲ್ ಎಕ್ಸಸೈಸು, ಯೋಗ ಮತ್ತು ವಾಕಿಂಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿಗೆ 23ನೇ ದಿನ. ಇವತ್ತು ಬೆಳಗ್ಗೆ 4:15ಗೆ ಎದ್ಬಿಟ್ಟು ನಾನು ವಾಕ್ ಮಾಡ್ತೀನಿ. 45 ಮಿನಿಟ್ಸ್ ವಾಕ್ ಮಾಡಿಬಿಟ್ಟು 30 ಮಿನಿಟ್ಸು ಯೋಗ ಸಿಂಪಲ್ ಎಕ್ಸಸೈಸ್ ಮಾಡ್ತಾಯಿರ್ತೀನಿ. ಅದಾದ ನಂತರ ಅದು ಮುಗಿಸ್ಕೊಂಡ್ಬಿಟ್ಟು ನಾನು ಜೇನುತುಪ್ಪ ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಇದೆಲ್ಲ ಕುಡಿತಾ ಇರೋದು. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಯೋಗ ಎಲ್ಲ ಆದಮೇಲೆ ನಾನು ಕುಡಿತಾ ಇರೋದು. ಏನೇನು ಯೋಗ ಮಾಡ್ತೀನಿ ಅಂತೇಳ್ಬಿಟ್ಟು ಲೈವಲ್ಲಿ ಕೂಡ ನಾನು ಬೆಳಗ್ಗೆ 4:15ಗೆ ಲೈವಲ್ಲಿ ಯೂಟ್ಯೂಬ್ ಲೈವಲ್ಲಿ ಯೋಗ ಆ್ಯಂಡು ಮತ್ತು ಟ್ರೆಡ್ಮಿಲ್ ವಾಕಿಂಗು ಲೈವಲ್ಲೇ ಬರ್ತೀನಿ 4:15ಗೆ. ಅದಾದ ನಂತರ ನಾನು ಇದನ್ನು ಕುಡಿದು ಬೆಳಗ್ಗೆ ಒಂದು 4:15ಯಿಂದ ಒಂದು 5-4 ಗಂಟೆವರೆಗೂ ನಾನು ವಾಕಿಂಗ್ ಮುಗಿಸ್ತೀನಿ. 45 ಮಿನಿಟ್ಸು ವಾಕ್ ಮಾಡ್ತೀನಿ. ವಾಕ್ ಮುಗಿಸಿದ ನಂತರ ಒಂದು ಅರ್ಧ ಗಂಟೆ ಸಿಂಪಲ್ ಯೋಗ ಮಾಡ್ತೀನಿ. ಈ ಥರ ಸ್ಟ್ರೆಚಸ್ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ತುಂಬ ಸಿಂಪಲ್ ಎಕ್ಸಸೈಸು, ಬಟ್ ತುಂಬ ಬೆನಿಫಿಟ್ಸ್ ಆಗುತ್ತೆ ನಮಗೆ. 40 ಮತ್ತು 45 ಏಜ್ ಆಗಿರೋರಿಗೆ, 40 ಮೇಲಿರೋರಿಗೆ, 45 ಮೇಲಿರೋರಿಗೆ ತುಂಬ ಹಾರ್ಡ್ ಎಕ್ಸಸೈಸು, ತುಂಬ ಹಾರ್ಡ್ ಯೋಗ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್ ಮಾಡಲೇಬೇಕು. ವಾಕಿಂಗ್ ಮಾಡೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಆಮೇಲೆ ಲಿವರ್ ಫ್ಯಾಟ್ ಕಡಿಮೆ ಆಗುತ್ತೆ, ಆಮೇಲೆ ಹೊಟ್ಟೆ ಹತ್ರ ಇರೋ ಬೊಜ್ಜು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಸಿಂಪಲ್ ಎಕ್ಸಸೈಸು ಮತ್ತು ಫಸ್ಟು ವಾಕ್ ಮುಗಿಸ್ಬಿಟ್ಟು ಬಾಡಿ ಎಲ್ಲ ವಾರ್ಮಪ್ ಆಗುತ್ತೆ ವಾಕ್ ಮಾಡೋದ್ರಿಂದ. ಮತ್ತು ಹಾರ್ಟಿಗೂ ಕೂಡ ವಾಕ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದೆಲ್ಲ ಮುಗಿಸ್ಬಿಟ್ಟು ನಾನು ಯೋಗ ಮಾಡೋದು. ಯೂಟ್ಯೂಬಲ್ಲಿ 4:15ರಿಂದ 5:45ವರೆಗೂ ನಾನು ಲೈವಲ್ಲಿ ವಾಕು ಮತ್ತು ಯೋಗ ಎಲ್ಲ ಮಾಡ್ತಾಯಿರ್ತೀನಿ. ಬೇಕಾದರೆ ನೀವು ಲೈವಲ್ಲಿ ವಾಚ್ ಮಾಡ್ಬೋದು. ಈ ಥರ ಎಲ್ಲ ಸ್ಟ್ರೆಚಸ್ ಎಕ್ಸಸೈಸಿಂದ ನಮಗೆ ಬಾಡಿ ಪೇಯ್ನ್ ಎಲ್ಲ ರೆಡ್ಯೂಸ್ ಆಗುತ್ತೆ. ವೇಟ್ ಕಡಿಮೆ ಆಗೋದಕ್ಕಿಂತ ಮೇನು ನಮ್ಮ ಬಾಡಿ ಸ್ಟ್ರೆಂತ್ ಬರುತ್ತೆ, ಮಸಲ್ ಬಿಲ್ಡ್ ಆಗುತ್ತೆ. ಬರೀ ಊಟ, ತಿಂಡಿ, ಶುಗರು ಇದೆಲ್ಲ ಕಡಿಮೆ ಮಾಡಿಬಿಟ್ಟು ನಾವು ವೇಟ್ ಲಾಸ್ ಆದರೆ ನೋಡೋಕ್ಕೆ ತುಂಬ ವೀಕ್ನೆಸ್ ಥರ ಕಾಣ್ತೀವಿ. ಅದೇ ನಾವು ವರ್ಕೌಟ್ ಮಾಡ್ತಾ ಸಣ್ಣ ಆಗೋದ್ರಿಂದ ಮಸಲ್ಲು ಒಂದು ಒಳ್ಳೆ ಶೇಪಲ್ಲಿ ಮಸಲ್ ಬಿಲ್ಡ್ ಆಗುತ್ತೆ, ಲೂಸ್ ಫ್ಯಾಟ್ ಮಾತ್ರ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ವರ್ಕೌಟ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ಸಣ್ಣ ಆಗೋದು ಒಳ್ಳೆಯದು. ತುಂಬ ಊಟ ಗೀಟ ಎಲ್ಲ ಬಿಟ್ಟು ಸಣ್ಣ ಆಗೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ಬಾಡಿ ಕೂಡ ತುಂಬ ವೀಕಾಗಿ ಕಾಣುತ್ತೆ. ಆ ಥರ ನಾವು ಊಟ ಎಲ್ಲ ಬಿಟ್ಟು ನಾವು ಇದು ಕಂಟ್ರೋಲ್ ಮಾಡಿದರೆ, ಜಂಕ್ ಫುಡ್ ಬಿಡಬೇಕು ಓಕೆ, ಬಟ್ ಊಟನೇ ನಾವು ತಿನ್ನೋದನ್ನೇ ತುಂಬ ಕಡಿಮೆ ಮಾಡಿದ್ರೆ ನಾವು ತುಂಬಾ ವೀಕಾಗಿ ಕಾಣ್ತೀವಿ. ಸೊ ಹಾಗಾಗಿ ಆ ಥರ ಮಾಡೋದಕ್ಕಿಂತ ಯೋಗ ಮಾಡ್ತಾ ವಾಕ್ ಮಾಡ್ತಾ ನಾವು ಬಾಡಿನ ಮೇಂಟೈನ್ ಮಾಡಿದರೆ ಚೆನ್ನಾಗೆ ಮಸಲ್ಲು ಬಿಲ್ಡ್ ಆಗುತ್ತೆ, ಲೂಸ್ ಫ್ಯಾಟು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲು ಮಟ್ಟನೂ ಕೂಡ ಕಡಿಮೆ ಆಗುತ್ತೆ. ಅದಾದ ನಂತರ ನಾನು ಈಗೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬೆಳಗ್ಗೆನೇ ಮೂಲಂಗಿ ಸಾಂಬಾರು ಮತ್ತು ಬೇಳೆ ಮೂಲಂಗಿ ಸಾಂಬಾರು, ಮುದ್ದೆ, ಅನ್ನ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಡೈಲಿ ತಿನ್ನೋದ್ರಿಂದ ವೇಟ್ ಲಾಸ್ ಆಗೋರಿಗೆ ತುಂಬ ಅನುಕೂಲ. ಇದು ಕಣ್ಣಿಗೂ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು, ಮತ್ತು ವೇಟ್ ಲಾಸ್ ಆಗಬೇಕು ಅನ್ನೋರಿಗೆ ಸೌತೆಕಾಯಿ ತುಂಬ ಒಳ್ಳೆಯದು. ಈ ಸೌತೆಕಾಯಿನೆಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿರ್ತೀನಿ, ಊಟ ಮಾಡುವಾಗ ಸೈಡಿಗೆ ಇಟ್ಕೊಂಡು ತಿನ್ನಲಿ ಅಂತೇಳಿ. ಮೂಲಂಗಿ ಅದೆಲ್ಲ ಹೆಚ್ಚಿದ್ನೆಲ್ಲ ಬೇಯಕ್ಕೆ ಹಾಕಿದ್ದೀನಿ. ಅದೆಲ್ಲ ಕುಕ್ಕರಲ್ಲಿ ಬೇಯೋ ಅಷ್ಟೊತ್ತಿಗೆ ಕಾಫಿ ಮಾಡಿಕೊಂಡೆ ನಾನು. ಈ ಲಾಸ್ಟ್ ಪೀಸ್ ಬ್ರೆಡ್ ಇರುತ್ತಲ್ಲ, ಫಸ್ಟ್ ಪೀಸು ಲಾಸ್ಟ್ ಪೀಸು ಬ್ರೆಡ್ ಇರುತ್ತಲ್ಲ, ಅದು ನನಗೆ ತುಂಬಾ ಇಷ್ಟ. ಹಾಗಾಗಿ ಮನೇಲಿ ಯಾರೂ ತಿನ್ನಲ್ಲ. ಎಲ್ಲರಿಗೂ ಇಷ್ಟ ಇದ್ದರೂ ಕೂಡ ಯಾರು ತಿನ್ನಲ್ಲ. ಮಮ್ಮಿಗೆ ತುಂಬ ಇಷ್ಟ ಅಂಥೇಳಿ ನನಗೆ ಬಿಡ್ತಾರೆ. ನನಗಂತೂ ಸ್ವರ್ಗ ಅಂದರೆ ಸ್ವರ್ಗ. ಈ ಕಾಫಿ ಮತ್ತು ಈ ಲಾಸ್ಟ್ ಪೀಸು ಫಸ್ಟ್ ಪೀಸ್ ಅಷ್ಟೇ ಬ್ರೆಡ್ಡೇ ನನಗಿಷ್ಟ. ಮಿಡ್ಲಿಗಿರೋ ಬ್ರೆಡ್ಗಳು ನಾನು ತಿನ್ನೋದು ಇಲ್ಲ. ಈ ಲಾಸ್ಟ್ ಪೀಸು ಮತ್ತು ಫಸ್ಟ್ ಪೀಸ್ ಮಾತ್ರ ಈ ಥರ ಇರುತ್ತಲ್ಲ, ಅವೆರಡು ಪೀಸ್ ಮಾತ್ರ ನಾನು ತಿನ್ನೋದು. ಆಮೇಲೆ ಮಿಕ್ಕಿದ ಬ್ರೆಡ್ ಯಾವುದು ತಿನ್ನಲ್ಲ. ಸೊ ನನಗೆ ಸಖತ್ತು ಸ್ವರ್ಗ ಅನಿಸ್ಬಿಡುತ್ತೆ ಈ ಥರ ಪೀಸ್ ಬ್ರೆಡ್ ತಿನ್ನುವಾಗ. ಅಂತೂ ಕಾಫಿ ಬ್ರೆಡ್ಡು ವಾರದಲ್ಲಿ ಒಂದು 2-3 ಟೈಮ್ಸ್ ಬ್ರೆಡ್ ತಿಂತೀನಿ, ಯಾಕಂದರೆ ಬ್ರೆಡ್ ಅಂದರೆ ತುಂಬ ಇಷ್ಟ. ಅದಾದ ನಂತರ ನಾನು ಸಾಂಬಾರಿಗೆಲ್ಲ ಬೆಂದಿತ್ತು, ಒಗ್ಗರಣೆ ಹಾಕಕ್ಕೆ ಬಂದಿದ್ದೀನಿ. ಮೋದಿಜಿಯವರು ಎಣ್ಣೆ ಕಡಿಮೆ ಯೂಸ್ ಮಾಡಿ ಅಂತಿದ್ದಾರಲ್ಲ, ಎಣ್ಣೆ ಹಾಕುವಾಗ ಅದೇ ನೆನಪು ಬರುತ್ತೆ ನನಗೆ. ನಾನು ಆ್ಯಕ್ಚುಲಿ ಎಣ್ಣೆ ಯೂಸ್ ಮಾಡೋದು ತುಂಬಾ ಕಡಿಮೆ, ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ ಅಷ್ಟೇ ನಾನು. ಈಗಲೂ ಕೂಡ ಅಷ್ಟೇ ಹಾಕ್ತೀನಿ. ಆದರೂ ಕೂಡ ಮೋದಿಜಿಯವರು ಹೇಳಿದ್ದೇ ನೆನಪಾಗ್ತಾ ಇರುತ್ತೆ, ಎಣ್ಣೆ ಕಮ್ಮಿ ಹಾಕಿ ಅಂತ ಹೇಳ್ತಾರಲ್ಲ ಅದು. ಸೊ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆದಷ್ಟು ಎಣ್ಣೆ ಕಡಿಮೆ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು.
ನೀವು ಸನ್ಫ್ಲವರ್ ಆಯಿಲ್ ಜೊತೆ ಸ್ವಲ್ಪ ಸಾಸಿವೆ ಎಣ್ಣೆ 1 ಸ್ಪೂನ್ ಕೂಡ ಯೂಸ್ ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಾಸಿವೆ ಎಣ್ಣೆಯಲ್ಲಿ ಯಾವುದೇ ಥರ ಮಿಕ್ಸ್ಡ್ ಆಯಿಲ್ ಬರಲ್ಲ. ಸಾಸಿವೆ ಎಣ್ಣೆ ತುಂಬಾ ಚೆನ್ನಾಗೆ ಅಂದರೆ ಯಾವುದೇ ಥರ ಮಿಕ್ಸ್ಡ್ ಇಲ್ಲದೆ ಇರೋದು, ಕಲಬೆರಕೆ ಇಲ್ಲದೆ ಮಾಡ್ತಾರೆ ಅದನ್ನು, ಸಾಸಿವೆ ಎಣ್ಣೆನ. ಬಟ್ ಸನ್ಫ್ಲವರ್ ಆಯಿಲ್ಗೆ ತುಂಬಾ ಕಲಬೆರಕೆ ಇರುತ್ತೆ. ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತೊಗೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಇದು ಸನ್ಫ್ಲವರು. ನಾನು ಈ ಥರ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕೋದೇನು ನಾನೇನು ಪೂರ್ತಿ ತೋರಿಸ್ತಾ ಇಲ್ಲ. ಸಾಸಿವೆ, ಜೀರಿಗೆ, ಈರುಳ್ಳಿ, ಆಮೇಲೆ ಟೊಮೆಟೊ ಇದೆಲ್ಲ ಹಾಕಿಬಿಟ್ಟು ಇದೇನು ಹಸಿ ಕೊಬ್ಬರಿ ಒಂದು ಸ್ವಲ್ಪ ರುಬ್ಬಿದ್ದೀನಿ. ಹಸಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ರುಬ್ಬಿದ್ದೀನಿ. ಕರಿಬೇವಿನೆಲ್ಲ ಎತ್ತಿಡ್ತಾರಲ್ವ ಒಗ್ಗರಣೆಲಿ ಹಾಕಿದ್ದು ಅಂತೇಳಿ ಸ್ವಲ್ಪ ಒಗ್ಗರಣೆಯಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಕಾಣಲಿಕ್ಕೂ ಹಾಕಿದ್ದೀನಿ. ಈ ಥರ ಕೊಬ್ಬರಿನ ರುಬ್ಬುವಾಗಲೂ ಕೂಡ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ, ಯಾಕಂದರೆ ಚೆನ್ನಾಗೆ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಅಂತ. ಮೂಲಂಗಿ ಬೇಳೆ ಒಂದು ವಿಷಲ್ ಕೂಗಿಸಿರೋದಿದು. ಜಾಸ್ತಿ ವಿಷಲ್ ಕೂಗಿಸಿದ್ರೆ ತುಂಬ ಚಪಾಟೆ ಥರ ಬೇಯುತ್ತೆ ಅಂತೇಳಿ 1 ವಿಷಲ್ ಕೂಗಿಸಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು. ಸೊ ಮೂಲಂಗಿನೇ ಜಾಸ್ತಿ, ಒಂದು 4 ಮೂಲಂಗಿ ಹಾಕಿದ್ದೀನಿ. ನಮ್ಮ ಮನೆಗೆ ಮೂಲಂಗಿ ಸಾಂಬಾರು ಎಲ್ಲರಿಗೂ ಇಷ್ಟ. ಎಲ್ಲರಿಗೂ ರ್ಯಾಡಿಶು ಸಾಂಬಾರಲ್ಲಿ ಸಿಗ್ತಾ ಇರಬೇಕು, ಆಗಿದ್ರೇ ತುಂಬ ರುಚಿಯಾಗುತ್ತೆ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಂಬಾರು ಪುಡಿ ಇದು ಮನೆಯಲ್ಲಿ ಅಮ್ಮ ಮಾಡಿದ್ದು. ನನಗೆ ಅಮ್ಮ ಮಾಡಿದ್ದೆ ಸಾಂಬಾರು ಪುಡಿ ಯಾವಾಗಲೂ ಕೊಡೋದು. ಸಾಂಬಾರು ಪುಡಿ ಇದರಲ್ಲಿ ಅಕ್ಕಿ ಎಲ್ಲ ಥರ ಕಾಳುಗಳು ಹಾಕಿ ಮಾಡೋದ್ರಿಂದ, ಅರಿಶಿನ ಪುಡಿ ಹಾಕಿ ಮಾಡೋದ್ರಿಂದ ಆ ಥರ ಕಲರ್ ಇದೆ. ಅದು ಜಾಸ್ತಿ ಮಸಾಲೆಗಿಂತ ತಿಕ್ನೆಸ್ ಬರುತ್ತೆ ಸಾಂಬಾರು ಆ ಮಸಾಲೆ ಪುಡಿಗೆ, ಆ ಥರ ಇರುತ್ತೆ ಅಮ್ಮ ಮಾಡೋದು. ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಮಿಕ್ಸ್ ಮಾಡಿ ಹುರಿದು ಮಾಡಿರ್ತಾರೆ. ಹೀಗೆ ನಾನು ಸ್ವಲ್ಪ ಒಣ ಖಾರ ಪುಡಿನೂ ಹಾಕಿದ್ದೀನಿ, ಆಮೇಲೆ ಸಾಂಬಾರು ಪುಡಿನೂ ಹಾಕಿದ್ದೀನಿ. ನಮ್ಮ ಸಾಂಬಾರು ಈ ಕಲರ್ ಬರುತ್ತೆ ಯಾವಾಗಲೂ ಕೂಡ. ಸಖತ್ತಾಗಿರುತ್ತೆ ಸಾಂಬಾರು. ಮೂಲಂಗಿ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ. ಮೂಲಂಗಿ ಸಾಂಬಾರಿಗೆ ಯಾವಾಗಲೂ ಟೊಮೊಟೊ ಹಣ್ಣು ಹಾಕಲೇಬೇಕು. ಹುಣಸೆ ಹುಳಿನ ಹಾಕ್ಬೋದು. ನಾನು ಯೂಸಲಿ ಕೆಲವೊಂದೊಂದು ಸಾರಿಗೆ ಹಾಕೋಕ್ಕೆ ಹೋಗಲ್ಲ, ಟೊಮೊಟೊ 2 ಹಾಕಿದ್ದೀನಲ್ವ. ನಮ್ಮದು ಸಾಂಬಾರು ಮಾಡೋದೇ ಕಡಿಮೆ ಅಲ್ವಾ, ಸ್ವಲ್ಪ ಸಾಂಬಾರು ಮಾಡಿರ್ತೀನಲ್ವಾ ಒಂದೇ ದಿನಕ್ಕಾಗೋಷ್ಟು. ಸೊ 2 ಟೊಮೊಟೊ ಹಾಕಿದ್ದೀನಿ ಅಂತ ಹಾಕಲ್ಲ. ಆ್ಯಕ್ಚುಲಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ, ಅದರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇದು ಜೋಳದ ಮುದ್ದೆ ಮಾಡಿದ್ದೆ. ಜೋಳದ ಹಿಟ್ಟು ತುಂಬ ಅಂದರೆ ತುಂಬ ಸಣ್ಣಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಜೀನ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ತುಂಬ ಗಂಟಾಗ್ತಾಯಿತ್ತು. ತುಂಬ ಕಷ್ಟಪಟ್ಟು ಕೂಡಿಸಿ ಮುದ್ದೆ ಮಾಡಿದ್ದೀನಿ. ಬಿಸಿ ಜೋಳದ ಮುದ್ದೆ, ತುಪ್ಪ, ಬೇಳೆ, ಮೂಲಂಗಿ ಸಾಂಬಾರು. ಇದು ಬೆಳಗಿನ ಊಟ. ಫಸ್ಟಿಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ, ಅದಾದ ನಂತರ ಕಾಫಿ ಕುಡಿತೀನಿ. ಅದಾದ ನಂತರ ಮುದ್ದೆ, ಸಾಂಬಾರು, ಅನ್ನ ಎಲ್ಲ ಊಟ ಮಾಡಿದ್ದೀನಿ. ಬೆಳಗ್ಗೆನೇ ಅನ್ನ ಸಾಂಬಾರು ಮುದ್ದೆ ಮಾಡೋದೇ ಜಾಸ್ತಿ, ಚಪಾತಿ ಪಲ್ಯ ಈ ಥರನೇ ಜಾಸ್ತಿ. ತಿಂಡಿಗಳು ಸ್ವಲ್ಪ ಕಡಿಮೆನೇ. ತಿಂಡಿಗಳು ರಾತ್ರಿ ಮಾಡ್ತಿರ್ತೀನಿ ಒಂದೊಂದು ಸಲ, ಆ ಥರ ಇರುತ್ತೆ. ಬೆಳಗ್ಗೆ ಅಡುಗೆ ಮಾಡೋದೇ ಜಾಸ್ತಿ ಇರುತ್ತೆ. ಇದಾದ ನಂತರ ಇದು ಮಧ್ಯಾಹ್ನ ಒಂದು ನಿದ್ದೆ ತೆಗೆದು ಆದಮೇಲೆ ಒಂದು 10ರಿಂದ 11ವರೆಗೂ ಮಲ್ಕೊಂಡು ಎದ್ದಾದಮೇಲೆ, ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಮಲ್ಕೊಂಡು ಎದ್ದಾದಮೇಲೆ ಸ್ವಲ್ಪ ಹಣ್ಣು ತಿನ್ನಬೇಕು ಅನ್ನಿಸ್ತು. ಮಧ್ಯಾಹ್ನ ಊಟಕ್ಕೂ ಬೆಳಗಿನ ಊಟಕ್ಕೂ ಮಿಡ್ಲಿಗೆ ಒಂದು ಸಲ ಹಣ್ಣು ತಿಂತೀನಿ, ಯಾವುದಾದ್ರೂ ಸೀಸನ್ ಫ್ರೂಟು. ಹೆಲ್ತ್ ಈಸ್ ವೆಲ್ತ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.